ಫಸ್ಟ್ ನಮ್ಮ ಮನೆಯವ್ರು ಇರಬೇಕಾದ್ರೆ ಅವನ್ನ ಒಂದು ಇಂಗ್ಲೀಷ್ ಶಾಲೆಗೆ ಹಾಕಿದ್ರಣ್ಣ. ಅವತ್ತು 5,000 ರೂಪಾಯಿ ಅಡ್ಮಿಷನ್ ಅಂದರು. ನನಗೆ ಒಪ್ಪತ್ತಿನ ಊಟಕ್ಕೇ ಇದ್ದಿದ್ದಿಲ್ಲ. 5,000 ರೂಪಾಯಿ ಅಡ್ಮಿಷನ್ ಹೆಂಗೆ ಮಾಡಿಸ್ಲಿಲ್ಲ ನಾನು? ನನ್ನ ಮಕ್ಕಳಿಗೆ ಪಾರ್ಟಿ ಕಚೇರಿ ಕೊಡ್ಸೋಕ್ಕೂ ನನಗೆ ಗತಿ ಇದ್ದಿದ್ದಿಲ್ಲ ಅಣ್ಣ. ಕ್ಯಾರಿ ಬ್ಯಾಗ್ನಲ್ಲಿ 2 ನೋಟ್ಬುಕ್ ಇಟ್ಟು ಕಳಿಸ್ತಿದ್ದೆ ಅಣ್ಣ. ನಾನು ಹೋಗಿದ್ದೀನಿ ಅಣ್ಣ ನೈಟ್ ಪೆಡ್ತರಕ್ಕೆ, ದುಡ್ಡೇ ಇಲ್ಲ ನನ್ನ ಹತ್ರ. ನಾವು ಎಲ್ಲರೂ ಹೋಗಿ ಸತ್ ಬಿಡ, ನಮ್ಮ ಮಕ್ಕಳೇ ನಮಗೆ ಬೇಡ, ನಮಗಿದೊಂದು ಜೀವನನ ಬೇಡ ಅಂತಂತ ಹೇಳಿ ನನ್ನ ಮಕ್ಕಳು ಕರ್ಕೊಂಡು ನಾನು ಏನೋ ಒಂದನ್ನು ಸ್ವಾಮಿ ನಮ್ಮನ್ನು ಕೈ ಹಿಡಿದಣ್ಣ. But everything changed when I joined Sri Satya Sai Lokaseva Gurukulam. Welcome back to yet another episode of our Hope in Action series, where we bring you the stories of numerous lives that are being transformed by the Sri Satya Sai Lokaseva Gurukulam. Today, we travel to the heart of Karnataka, to a small district called Koppal. This is a story of resilience, of hope, and the light that can brighten even the darkest of times. This is the story of Pramod and his family. In the quiet streets of Koppal, a family was left to fend for themselves after being abandoned by the father. The mother, burdened with the responsibility of raising her children, often faced days filled with hunger and uncertainty. But even in such challenging times, hope reached them through the Sri Satya Sai Lokaseva Gurukulam. ನಾನು ದಿನ ಹೊಲದ ಕೂಲಿ ಕೆಲಸಕ್ಕೆ ಹೋಗ್ತಿದ್ದೆ ಅಣ್ಣ. ನಾನು ದಿನ ಕೂಲಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಅಂದರೆ ನಮ್ಮ ಕಷ್ಟ ಏನಂತಂದರೆ ನಮ್ಗೆ ಊಟಕ್ಕೂ ಇದ್ದಿದ್ದಿಲ್ಲ ಮನೆಯಲ್ಲಿ. ನನ್ನ ಮಕ್ಕಳು 1ನೇ ತರಗತಿ ಶಾಲೆ ಓದ್ಬೇಕಾದ್ರಂದ್ರೆ ಇಲ್ಲಿದ್ದ 3 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಣ್ಣ. ಅವ್ರಿಗೇನು ಊಟ ಮಾಡೋಕ್ಕೇನ ಆಗ್ಲಾರ್ದಂಥ ಪರಿಸ್ಥಿತಿಯಲ್ಲಿ ನಾವು ಇರ್ಬೇಕಾದ್ರೆ ದಿನ ಹೊಲದ ಮನೆಗೆ ಕೂಲಿ ಕೆಲಸಕ್ಕೆ ಹೋಗಿ ದುಡಿದ್ರೆ ನಮಗೆ ಒಲೆ ಹತ್ತೋದು, ಇಲ್ಲಾಂದ್ರೆ ಒಲೆನೇ ಹತ್ತಿದ್ದಿದ್ದಿಲ್ಲ ನಮ್ಮ ಮನೆ ಪರಿಸ್ಥಿತಿ. ಈಗೇನಪ್ಪ ಅಂದರೆ ಸ್ವಾಮಿ ಸಂಸ್ಥೆಗೆ ನನ್ನ ಮಕ್ಕಳು ಸೇರಿಕೊಂಡಿದ್ದೆ. ನನಗೆ ಯಾವುದೂ ಕೊರತೆ ಇಲ್ಲಣ್ಣ. ಆದರೆ ನಾನು ದುಡಿಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತಂದರೆ ಆ ಸ್ವಾಮಿಗೆ ಗೊತ್ತು. ನಾನು ದಿನ ಹೊಲ ಮನೆ ಕೆಲಸ ಮಾಡ್ಕೊಂಬಂದಿದ್ದೆ. ನನ್ನ ಮಕ್ಕಳು ನಾ ಬರೋದ್ರಾಗೆ ಕಸ ಅಂತಿದ್ರು, ಕಸ ಹೊಡೆದು ಮುಸ್ರಿ ತಿಕ್ಕಿ ಆಮೇಲೆ ಒಂದು ಲೋಟಕ್ಕೆ ಟೀ ಕಾಯ್ಕೊಟ್ಟು, ಅಮ್ಮ ನೀ ರಿಲ್ಯಾಕ್ಸ್ ಮಾಡೋದು, ನೀನು ಸಮಾಧಾನದಿಂದ ಇರು ಅಂತಂತಂದು ಹೇಳಿ ಒಂದು ಒಪ್ಪತ್ತು ಊಟಕ್ಕೂ ಇಲ್ದೊತ್ತು ಹೊತ್ನ್ಯಾಗ ನನ್ನ ಮಕ್ಕಳು ನನ್ನ ಕೈ ಹಿಡಿದಿದ್ದಾರಣ್ಣ. ನನ್ನ ಮಕ್ಕಳು ಏನಪ್ಪ ಅಂದರೆ, ಅಮ್ಮ ನೀನು ಊಟಕ್ಕೆ ಕೊಡ್ಲಿಕ್ಕೂ ಚಿಂತೆ ಇಲ್ಲ, ನಾನು ಅಳಬೇಡ, ನೀನು ಆರಾಮಾಗಿರು, ನೀನು ನಮಗೆಲ್ಲ ಚಲೋ ಆಗುತ್ತಾ, ನೀವು ಯಾಕೆ ಕಷ್ಟಪಡ್ತೀಯೋ, ನೀ ದುಡ್ದಿದ ಮೇಲೆ ನಾವು ಊಟ ಮಾಡಬೇಕಲ್ಲ, ಒಂದೇ ಒಪ್ಪತ್ತು ಊಟ ಮಾಡೋಣ ನಾವು ಅಂತ ಹೇಳಿದರು ಮಕ್ಕಳಣ್ಣ. ಆ ಟೈಮ್ನಲ್ಲಿ ನನ್ನ ಮಕ್ಕಳು ಆ ಥರ ಹೇಳಿ ನನಗೆ ಧೈರ್ಯ ತುಂಬ್ತಿದ್ರು. ಆಯ್ತಪ್ಪ ಅಂತ ನಾನು ಒಪ್ಪತ್ತು ದುಡ್ದು ಬಂದರೆ ಇನ್ನೊಪ್ಪತ್ತು ನಂದು ಕೈ ಸರಿ ಇಲ್ಲ ಅಣ್ಣ. ಕೈ ಸರಿ ಇರ್ಲಿಕ್ಕೂ ನಾವು ದುಡಿಲೇಬೇಕಾಗಿತ್ತು. ಇಲ್ಲಪ್ಪ ನಾವು ಈ ಭೂಮಿಗೆ ಭಾರವಾಗಿದ್ದೀವಿ, ಈ ಭೂಮಿ ಮ್ಯಾಗ ಇರೋದ ಬೇಡ, ನಾವು ಎಲ್ಲರೂ ಹೋಗಿ ಸತ್ ಬಿಡ, ನಮ್ಮ ಮಕ್ಕಳೇ ನಮಗೆ ಬೇಡ, ನಮಗಿದೊಂದು ಜೀವನನ ಬೇಡ ಅಂತಂತ ಹೇಳಿ ನನ್ನ ಮಕ್ಕಳು ಕರ್ಕೊಂಡು ನಾನು ಸುಸೇಜ್ಗೆ ಹೋಗಿದ್ದೆ ಅಣ್ಣ. ನಾನು ಏನೋ ಒಂದಲ್ಲಿ ಸ್ವಾಮಿ ನಮ್ಮನ್ನು ಕೈ ಹಿಡಿದಣ್ಣ. ಫಸ್ಟ್ ನಮ್ಮ ಮನೆಯವ್ರು ಇರಬೇಕಾದ್ರೆ ಅವನ್ನ ಒಂದು ಇಂಗ್ಲೀಷ್ ಶಾಲೆಗೆ ಹಾಕಿದ್ರಣ್ಣ. ಅವತ್ತು 5,000 ರೂಪಾಯಿ ಅಡ್ಮಿಷನ್ ಅಂದರು. ನನಗೆ ಒಪ್ಪತ್ತಿನ ಊಟಕ್ಕೇ ಇದ್ದಿದ್ದಿಲ್ಲ. 5,000 ರೂಪಾಯಿ ಅಡ್ಮಿಷನ್ ಹೆಂಗೆ ಮಾಡಿಸ್ಲಿಲ್ಲ ನಾನು? ಬೇಡ, ನಾನು ಈ ಶಾಲೆಗೆ ಬೇಡ ಅಂತ ಮತ್ತೆ ಅವನು 1 ವರ್ಷ ಹಿಂದೆ ಕುಂದರ್ಸಿ 1ನೇ ಕ್ಲಾಸಿಗೆ ಇಬ್ಬರನ್ನ ಹಾಕಿದ್ನಣ್ಣ. ಯಲಬುರ್ಗದಲ್ಲಿ 1 ನಂಬರ್ ಸ್ಕೂಲ್ ಅಂತ ಹಾಕಿದಣ್ಣ. ಅಲ್ಲಿ ಒಂದು ಒಪ್ಪತ್ತು ಊಟ ಸಿಗುತ್ತಲ್ಲ ಮಕ್ಕಳಿಗೆ. ನನ್ನ ಮಕ್ಕಳಿಗೆ ಪಾರ್ಟಿ ಕಚೇರಿ ಕೊಡ್ಸೋಕ್ಕೂ ನನಗೆ ಗತಿ ಇದ್ದಿದ್ದಿಲ್ಲ ಅಣ್ಣ. ಕ್ಯಾರಿ ಬ್ಯಾಗ್ನಲ್ಲಿ 2 ನೋಟ್ಬುಕ್ ಇಟ್ಟು ಕಳಿಸ್ತಿದ್ದೆ ಅಣ್ಣ. ನಾನು ನನ್ನ ಮಕ್ಕಳು ಅದನ್ನು ಕೊಡ್ಸಮ್ಮ, ಇದನ್ನು ಕೊಡ್ಸಮ್ಮ, ನನಗೆ ಅದು ಬೇಕು ಇದು ಬೇಕಂತ ಯಾವತ್ತೂ ಕೇಳಿಲ್ಲ. ಯಾಕೆ ಹೇಳಿ, ನಮ್ಮ ಬಡತನ ನಮಗೊಂದು ಅನುಭವ ಇತ್ತಣ್ಣ. ಅಮ್ಮ ಅವ್ರು ಅದನ್ನು ಊಟ ಮಾಡಕ್ತಾರೆ, ನಾವು ಇದನ್ನು ಊಟ ಮಾಡೋಕೆ, ಹಬ್ಬ ಹರಿದಿನ ಬಂದ್ರೆ ನಾವು ಏನೋ ಮಾಡೋಕ್ಕಾಗ್ತಿರ್ಲಿಲ್ಲ ನಮ್ಮ ಮನೇಲಿ. ನಾವು ದುಡಿಯೋದೇ ಸ್ವಲ್ಪ, ಇರೋದೇ ಸ್ವಲ್ಪ, ಇದ್ದಿದ್ರಾಗ ತಿನ್ನೋಣಪ್ಪ ಅಂತ ಅನ್ನ ಸಾಂಬಾರು ಮಾಡಿ ಹಾಕ್ತೀನಪ್ಪ, ಅದನ್ನೇ ಊಟ ಮಾಡಿ ಅಂತ ಒಪ್ಪತ್ತು ಊಟ ಮಾಡಿ ನೀರು ಕುಡಿದು ಮಲ್ಕೊಂಡಿದ್ದಾರಣ್ಣ ನನ್ನ ಮಕ್ಕಳು. ಆ ಪರಿಸ್ಥಿತಿ ನಮಗಿರ್ಬೇಕಾದ್ರೆ ಅಂದರೆ ಸಾಯಿಬಾಬಾ ನಮ್ಮ ಪಾಲಿಗೆ ಬಂದಣ್ಣ. ನಮಗೆ 2 ಆಧಾರ್ ಕಾರ್ಡ್ ತೊಗೊಂಡಣ್ಣ ಬಂದಣ್ಣ. ಸ್ವಾಮಿ ಸ್ಕೂಲಿಗೆ ಅಡ್ಮಿಷನ್ ಮಾಡ್ಕೊಂಡ್ರಣ್ಣ. ಅಲ್ಲಿಂದ ಬರಬೇಕಾದ್ರೆ ನಡ್ಕೊಂಡೇ ಬಂದ್ವಿ. ನಮ್ಮ ಹತ್ರ ಬಸ್ ಚಾರ್ಜೇ ಇರಲಿಲ್ಲ. ಶ್ರೀರಂಗಣ್ಣ ಅವರೆಲ್ಲ ಹೆಲ್ಪ್ ಮಾಡಿದ್ರಣ್ಣ. ಅಲ್ಲಿ ಹೋಗ್ತೀನಿ ಅಣ್ಣ, ಈ ಒಂದು
ಇಲ್ಲಮ್ಮ ಅಡ್ಮಿಷನ್ ಆಗಿದೆ, ವಾಪಸ್ ಕರ್ಕೊಂಬ ಅಂದರು. ಒಂದ್ಸರಿ ಹೋಗೋಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ, ಇನ್ನು ವಾಪಸ್ ಹೆಂಗೆ ಕರ್ಕೊಂಬರ್ಬೇಕು ನಾವು ಸಂಸ್ಥೆಗೆ. ಅಣ್ಣ ಈ ಸರಿನೇ ಜಾಯಿನ್ ಮಾಡಿಸ್ಕೆ ಅಂತ ಹೇಳಿದಾರೆ ಅಣ್ಣ ಸತ್ಯನಾರಾಯಣ ಸರ್. ಹೀಗೆ ಜಾಯಿನ್ ಮಾಡ್ಕೊಂಬಿಡಿ ಅಣ್ಣ, ಅವ್ನಿಗೆ ನೈಟ್ ಪ್ಯಾಂಟು ಟೀ ಶರ್ಟು ಕೊಡಿಸ್ಬೇಕಂತ ಹೇಳಿದ್ರು. ನನ್ನ ಹತ್ರ ದುಡ್ಡೇ ಇದ್ದಿದ್ದಿಲ್ಲ ಅಣ್ಣ. ಹೆಂಗೆ ಮಾಡಬೇಕು ಸ್ವಾಮಿ? ಅವನಿಗೆ 4 ಬುಕ್ಸ್ ಕೊಡಿಸಿ ಅಮ್ಮ, ಒಂದು ಪೆನ್ ಕೊಡಿಸಿ ಅಂತ ಹೇಳಿದ್ರಣ್ಣ. ಆಯ್ತಣ್ಣ ಅಂತ ಏನೋದು ಒಪ್ಕೊಂಬಂದೆ ಅಣ್ಣಲ್ಲಿ. ನನ್ನ ಹತ್ರ ದುಡ್ಡೇ ಇದ್ದಿದ್ದಿಲ್ಲ. ಯಾವ ಪುಣ್ಯಾತ್ಮೂ ನಾನು ಆಸ್ಪತ್ರೆ ಬಿಟ್ಟು ಹೊರಗೆ ಬರ್ಬೇಕಾದ್ರೆ ಯಾವ ಪುಣ್ಯಾತ್ಮೂ ದುಡ್ಡು ಕಳ್ಕೊಂಡು ಹೋಗಿದ್ರಣ್ಣ. ಆ ದುಡ್ಡು ನಮ್ಗೆ ಸಿಕ್ತಣ್ಣ ಅಲ್ಲಿ. ಅವನಿಗೆ ಒಂದು 2 ನೈಟ್ ಪ್ಯಾಂಟು 2 ಟೀ ಶರ್ಟ್ ಕೊಡಿಸ್ಕೊಂಡು ಕ್ಯಾಂಪಸ್ಸಿಗೆ ಬಂದ್ಬಿಟ್ಟು ಬರ್ಬೇಕಾದ್ರೆ ನನ್ನ ಮಗ ನನ್ನಮ್ಮ ಅಳತ್ತಾಳಂತೆ ಹಿಂದೆ ಟಾಟಾ ಮಾಡಿ, ನೀನೇನು ಚಿಂತೆ ಮಾಡಬೇಡಮ್ಮ, ನಾನು ಎಷ್ಟೇ ಕಷ್ಟ ಇರಲಿ ನಾನು ಇರ್ತೀನಿ, ಇಲ್ಲೇ ಚೆನ್ನಾಗಿ ಓದ್ತೀನಿ ಅಂತ ಹೇಳಿದ್ನಣ್ಣ ಅವನು. ಸ್ವಾಮಿ ಸಮಸ್ಯೆಗೆ ಬಂದಿಂದೆ ಕಷ್ಟ ನಂದೆಲ್ಲ ಪರಿಹಾರ ಆಗಿದ್ದಣ್ಣ. ನಾನಲ್ಲಿ ಸ್ವಾಮಿ ಫೋಟೋ ಮುಂದೆ ಕುಂತ್ಕೊಂಡು, ಸ್ವಾಮಿ ನನ್ನ ಮಗನ ಮಂಡೆ ಒಬ್ಬವನ್ನ ಮೈಸೂರಿಗೆ ಹಾಕಿದೆ, ಒಬ್ಬವನ್ನ ಹಂಪೆ ಕ್ಯಾಂಪಸ್ಗೆ ಹಾಕಿದೆ. ನಾನು 2 ಮಕ್ಕಳು ಕಲಿಬೇಕಾದ್ರೆ ನಾನು ಅಲ್ಲಿ ಬರ್ಬೇಕಾದ್ರೆ ನನ್ನ ಪೇರೆಂಟ್ಸ್ ಮೀಟಿಂಗ್ ಅಂತ ಕರೆದ್ರೆ ನನ್ನ ಹತ್ರ ದುಡ್ಡು ಇರಲ್ಲ ಸ್ವಾಮಿ, ಏನು ಮಾಡ್ಬೇಕಂತ ಅಂದ ನಾನು ಫೋಟೋದ ಮುಂದೆ ಕುಂತ್ಕೊಂಡು ಫುಲ್ ಒಂದು ನೈಟ್ ಪೂರ್ತಿ ಹತ್ತಿ ಬಿಟ್ಟೆ ಅಣ್ಣ. ಸ್ವಾಮಿ ಬೆಳಗ್ಗೆನೆ ಮೈಸೂರು ಕ್ಯಾಂಪಸ್ಗೆ ಹೋಗಿ ತುಂಬ ಕಷ್ಟಪಡ್ತಿದ್ದಾರೆ ಅಮ್ಮ, ನೀನಾ ಕೊಪ್ಪಳ ಕ್ಯಾಂಪಸ್ಗೆ ಹೋಗಿ ಅಂತ ಹೇಳಿದ್ನಂಟ ನನ್ನ ಮಗ. ಇಲ್ಲ ಸ್ವಾಮಿ, ಅಮ್ಮನಿಗೆ ಒಂದು ಕೆಲಸ ಕೊಡಿ, ಅಮ್ಮ ಅಲ್ಲೇ ಇರಲಿ, ನಾ ಇಲ್ಲೇ ಇರ್ತೀನಿ ಅಂತ ಹೇಳಿದ್ನಂಟ ನಮಗ. ನಾವು ಅಲ್ಲಿದ್ದಕ್ಕಿನ್ನ ನಾವು ಇಲ್ಲಿ ದುಡ್ಕೊಂತಿನ್ನಕ್ಕಿನ್ನ ನಾವು ಸ್ವಾಮಿ ಸ್ಕೂಲಿಗೆ ಬಂದಿದ್ದೆ ಹೆಚ್ಚಣ್ಣ. ನಮ್ಗೆ ಅಲ್ಲೊಂದು ಸಿಕ್ಕಿದ್ದೆ ಒಂದು ಪುಣ್ಯ ಅಣ್ಣ. ನನ್ನ ಮಕ್ಕಳಿಗೆ 2 ಸೀಟ್ ಸಿಕ್ಕು, ನನಗಲ್ಲೊಂದು ದುಡಿಯಂಥ ಅವಕಾಶ ಸಿಕ್ಕತ್ತೆ ಅಣ್ಣ. ನನ್ನಿಂದ ನಾನಲ್ಲ, ನನ್ನಿಂದ ನನ್ನ ಮಕ್ಕಳಲ್ಲ, ಮಕ್ಕಳಿಂದ ನಾನು ಅನ್ಸಿದೆ ಅಣ್ಣ. ಈಗ Before I joined the Gurukulam, life was really difficult. After my father left, we barely managed to get by. My mother did her best, but we often did not have enough food. It was very hard to think about anything other than just getting through each day. But everything changed when I joined Sri Satya Sai Lokaseva Gurukulam. Here I found not just education, but sense of purpose. ಇವು ಸ್ವಾಮಿ ಸ್ಕೂಲಿಗೆ ಹೋಗಿದ ಮೇಲೆ ನಮ್ಮ ಮನೆಯಲ್ಲಿ ಬಟ್ಟೆ ಹಚ್ಚೋಕೆ ಸಬ್ಕಾರ್ ಪುಡಿನೂ ಇದ್ದಿದ್ದಿಲ್ಲ, ಸಾಬೂನು ಪುಡಿನೂ ಇದ್ದಿದ್ದಿಲ್ಲ. ಒಂದು ಜೊತೆ ಅಲ್ದ 16 ಜೊತೆ ಬಟ್ಟೆ ಕೊಟ್ಟು ಸ್ವಾಮಿ ಎಲ್ಲ ತನಕಿಟ್ಟು ಕೊಟ್ಟು, ಈಗ ಊಟದ ಏನು ಕೊರತೆ ಇಲ್ಲ ನಮಗೆ. ಇವ್ರು ಎಷ್ಟು ಇಂಪ್ರೂವ್ ಆಗಿದ್ದಾರೆ, ನನ್ನ ಮಕ್ಕಳ ಇವರು ಅಂತ ನನಗೆ ಭಾವ್ಸಕ್ಕೂ ಆಗಲ್ಲ, ಆ ಥರ ಇಂಪ್ರೂವ್ ಆಗಿದ್ದಾರೆ. ಮಾರ್ಕಸು ಚೆನ್ನಾಗಿ ತೊಗೊತಾ ಇದ್ದಾರೆ, ಸ್ವಾಮಿ ಪುಣ್ಯಲಿಂದ ಚೆನ್ನಾಗಿ ಓದ್ತಾ ಇದ್ದಾರೆ. ನಮ್ಮ ಮನೇಲಿ ಒಂದು ಒಪ್ಪತ್ತಿಗೂ ಊಟ ಇದ್ದಿದ್ದಿಲ್ಲ. ಸ್ವಾಮಿ ಮನೆ ಅಂತಲೇ ತಿಳ್ಕೊಂಡು ನಾವು ಮನೆ ಅಂತಲೇ ಬಿಟ್ಟು ಬಂದಿದ್ದು. ಅಲ್ಲೇ ಸ್ವಾಮಿ ಸಂಸ್ಥೆಯಲ್ಲಿ ನಾವು ಈಗ ಕೊಡೋದೇನು ನಾವು ಕೊಡ್ತಾ ಇರಲಿಲ್ಲ. ಯಾವ ಥರ ಕಲ್ಪಿಸ್ಯಾರ ಸ್ವಾಮಿ ಅಂತ ಒಂದಲ್ಲ ಎರಡಲ್ಲ ಹೇಳಕ್ಕೆ ನಮಗೆ. ನಮ್ಮ ಮಕ್ಕಳ ಪೇಸ್ಟಿಂದ ಹಿಡಿದು, ಕೊಬ್ಬರಿ ಎಣ್ಣೆಲಿಂದ ಹಿಡಿದು, ಸೂಜಿಂದ ಹಿಡಿದು, ಚಪ್ಪಲಿಯಿಂದ ಹಿಡಿದು ಎಲ್ಲ ಕೊಟ್ಟಿದ್ದಾರೆ. ನಾನು ಒಂದು ಜೊತೆ ಚಪ್ಪಲಿ ಹರಿದ್ರೆ ನಾನು ವಾರಗಂಟ್ಲೆ ಕೊಡ್ತಿಲ್ಲ ಅಣ್ಣ ನನ್ನ ಮಕ್ಕಳಿಗೆ ಚಪ್ಪಲಿ. ಈಗಾದರೂ ಅವ್ರು ಬಂತೆ ಅಂದರೆ ನಾನು ಅವ್ರನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಅಣ್ಣ. ನಾನು ಸ್ವಾಮಿ ಅಲ್ಲಿ ನೋಡ್ಕೊಂತ ಇದ್ದಾರೆ, ನಾನು ಆ ಥರ ನೋಡ್ಕೊಳಕ್ಕಾಗಲ್ಲ. ನನ್ನ ಮಕ್ಕಳು ನನ್ನ ಮನೆ ಬಂದಾಗ ನನ್ನ ಮಗ ಚೆನ್ನಾಗಿ ಓದಿದಾನಲ್ಲ, 4 ಮಂದಿಗೆ ಆ ಥರ ವಿದ್ಯಾದಾನ ಮಾಡಲಿ. ನಾನು 2 ಮಕ್ಕಳು ಚೆನ್ನಾಗಿ ಓದಬೇಕು. ನಾನು 2 ಮಕ್ಕಳು ಸಮಸ್ಯೆಯಲ್ಲಿ ಅದನ್ನಕ್ಕೆ ಬಿಟ್ಟಿದ್ದು. ನಾನು ಶಾಲೆನೇ ಕಲ್ತಿಲ್ಲ ಅಣ್ಣ, ನಾನು ಮಾತಾಡೋಕ್ಕೂ ಬರಲ್ಲ ಅಣ್ಣ. ಆದರೆ ಇದೊಂದು ನಮಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ ಸ್ವಾಮಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನ ಅಣ್ಣ. This is just one of the many stories of transformation and upliftment. The Sri Satya Sai Lokaseva Gurukulam continues to be a beacon of hope for countless students and their families, helping them break free from the shackles of poverty and step into a brighter future. Together, let's celebrate the spirit of service, the power of education, and the hope that brings light into the lives of so many.